ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಮಂಜುಳಾ ಪಾಟೀಲ್. ಪಾರ್ಟ್ 2 ವಿಡಿಯೋದಲ್ಲಿ ಜುಲೈ 6 ರಿಂದ 10 ವರೆಗಿನ ಪ್ರಚಲಿತ ಘಟನೆಗಳ ಬಗ್ಗೆ ನೋಡಿದೆವು. ಈಗ ಪಾರ್ಟ್ 3 ವಿಡಿಯೋ. ಇದರಲ್ಲಿ ಜುಲೈ 11 ರಿಂದ ಜುಲೈ 15 ವರೆಗಿನ ಪ್ರಚಲಿತ ಘಟನೆಗಳ ಬಗ್ಗೆ ನೋಡೋಣ. ಮುಂದಿನ ಪಾರ್ಟ್ 4 ವಿಡಿಯೋದಲ್ಲಿ ಜುಲೈ 16 ರಿಂದ ಜುಲೈ 20 ರವರೆಗೆ ಪ್ರಚಲಿತ ಘಟನೆಗಳ ಬಗ್ಗೆ ವಿಡಿಯೋ ಮಾಡುತ್ತೇನೆ. ಯಾರಿಗೆಲ್ಲ ಪ್ರಚಲಿತ ಘಟನೆಗಳ ಬಗ್ಗೆ ಆಸಕ್ತಿ ಇದೆಯೋ ಅಂತವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. 2026 ಜುಲೈ 11 ರ ಪ್ರಚಲಿತ ಘಟನೆಗಳು. ಇತ್ತೀಚೆಗೆ ಸುದ್ದಿಯಲ್ಲಿರುವ ವಿಶ್ವದ ಮೊದಲ ವಾರಕ್ಕೊಮ್ಮೆ ತೆಗೆದುಕೊಳ್ಳುವ ಬಾಸಲ್ ಇನ್ಸುಲಿನ್ ಚುಚ್ಚುಮದ್ದು ಯಾವುದು? ಅವಿಕ್ಲಿ. ಸೈಬರ್ ಸುರಕ್ಷಣೆಗಾಗಿ ಕೇಂದ್ರ ಗೃಹ ಸಚಿವಾಲಯಗಳು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನ ಹೆಸರು ಸೈಬರ್ ದೋಸ್ತ್. ಇದರಲ್ಲಿ ಆಟೋಮೇಟೆಡ್ ಚಾಟ್ಬಾಟ ಹೆಸರೇನು? ವಾಣಿ. ಇತ್ತೀಚೆಗೆ ಯಾವ ರಾಜ್ಯವು ಎಲ್ಲಾ ಶಾಲೆಗಳಲ್ಲಿ ವಂದೇ ಮಾತರಂ ಮತ್ತು ಜನಗಣಮನ ಪೂರ್ಣ ಆವೃತ್ತಿಯನ್ನು ಕಡ್ಡಾಯಗೊಳಿಸಿತು? ತ್ರಿಪುರಾ. 2025-26 ರಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಜಾಯ್ ಟ್ಯಾಗ್ ಪಡೆದುಕೊಂಡಿದೆ? ಮಧ್ಯಪ್ರದೇಶ. ಇತ್ತೀಚೆಗೆ ಯಾರಿಗೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ 2025 ನೀಡಿ ಗೌರವಿಸಲಾಯಿತು? ರಣಛೋದ್ಲಾಲ್ ಗೋಸ್ವಾಮಿ ಆಚಾರ್ಯ. ಇತ್ತೀಚೆಗೆ ಮೋದಿಯವರು ಯಾವ ದೇಶದ ಪಾರ್ಲಿಮೆಂಟಿಗೆ ಭೇಟಿ ನೀಡಿದ ಭಾರತೀಯ ಮೊದಲ ಪ್ರಧಾನಿಯಾಗಿದ್ದಾರೆ? ಇಂಡೋನೇಷ್ಯಾ. ಇತ್ತೀಚೆಗೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ 2 ಬ್ಯೂರೋದ ಎನ್ಐಆರ್ಬಿ ನ ನೂತನ ಡೈರೆಕ್ಟರ್ ಆಗಿ ನೇಮಕವಾಗಿದ್ದಾರೆ? ಅಮಿತ್ ಗರ್ಗ್. ಇತ್ತೀಚೆಗೆ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಹೆರಿಟೇಜ್ ಅವಾರ್ಡ್ 2025 ಪಡೆದ ಜ್ಯೇಷ್ಠ ವರ್ಣ ಮಹಾವಿಹಾರ ಇದು ಯಾವ ದೇಶದಲ್ಲಿದೆ? ನೇಪಾಳ. 2026 ಜುಲೈ 12 ರ ಪ್ರಚಲಿತ ಘಟನೆಗಳು. 2027 ರ ಜಾಗತಿಕ ಅಲ್ ಸಮ್ಮಿಟ್ ಅನ್ನು ಯಾವ ದೇಶ ಆತಿಥ್ಯ ವಹಿಸುತ್ತದೆ? ಸ್ವಿಟ್ಜರ್ಲ್ಯಾಂಡ್. ಉಲ್ಲಾಸ್ ಅಡಿಯಲ್ಲಿ ಯಾವ ರಾಜ್ಯ ಸಂಪೂರ್ಣ ಸಾಕ್ಷರತೆ ಪಡೆದ 6ನೇ ರಾಜ್ಯವಾಗಿ ಹೊರಹೊಮ್ಮಿದೆ? ಉತ್ತರಾಖಂಡ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಸಬಾಂಗ್ ಬಂದರು ಇದು ಯಾವ ದೇಶದಲ್ಲಿದೆ? ಇಂಡೋನೇಷ್ಯಾ. ಆಸಿಯಾನ ಭಾರತ ಸರಕುಗಳ ವ್ಯಾಪಾರ ಒಪ್ಪಂದದ 13ನೇ ಜಂಟಿ ಸಮಿತಿಯ ಸಭೆಯು ಎಲ್ಲಿ ನಡೆಯಿತು? ನವದೆಹಲಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಸರ್ವೇಶ್ ಕುಶಾರೆ ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಹೈ ಜಂಪ್. ಭಾರತ ಯಾವ ದೇಶದ ನಡುವೆ ಮಾನಸ್ ಮಹಾಭಾರತ ಅಧ್ಯಯನ ಕೇಂದ್ರವನ್ನು ಉದ್ಘಾಟಿಸಲು ಮುಂದಾಗಿದೆ? ಕಿರ್ಗಿಸ್ತಾನ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಾವೋರಿ ಬುಡಕಟ್ಟು ಯಾವ ದೇಶಕ್ಕೆ ಸಂಬಂಧಿಸಿದ್ದಾರೆ? ನ್ಯೂಜಿಲೆಂಡ್. PIBV4 ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಇದೊಂದು ಪಕ್ಷಿ ವೈರಸ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ನ್ಯಾ ರಂಜನ್ ದೇಸಾಯಿ ಕಮಿಟಿ ಯಾವುದಕ್ಕೆ ಸಂಬಂಧಿಸಿದೆ? ಪರಿಶೀಲಿಸುವ ಕರಡು ರಚನೆ. ಯಲಹಂಕದ ವಾಯುನೆಲೆ ಬೆಂಗಳೂರಿನಲ್ಲಿ ನಡೆಯಲಿರುವ 2027 ರ ಏರೋ ಇಂಡಿಯಾ ಎಷ್ಟನೇ ಆವೃತ್ತಿಯಾಗಿದೆ? 16ನೇ. 36ನೇ ಆವೃತ್ತಿಯ ನ್ಯಾಟೋ ಶೃಂಗಸಭೆ 2026 ಇದು ಯಾವ ನಗರದಲ್ಲಿ ನಡೆಯಲಿದೆ? ಅಂಕಾರ, ಟರ್ಕಿ. ವಿಂಬಲ್ಡನ್ ಗ್ರಾಂಡ್ ಸ್ಲಾಮ್ನ ಮಹಿಳಾ ವಿಭಾಗದಲ್ಲಿ ಯಾರು ಚಾಂಪಿಯನ್ ಆದವರು? ಲಿಂಡಾ ನೋಸ್ಕವಾ. ಭಾರತದ ಅಸ್ತ್ರ ಕ್ಷಿಪಣಿಯನ್ನು ಯಾವ ದೇಶ ಆಮದು ಮಾಡಿಕೊಳ್ಳುವ ಒಪ್ಪಂದಕ್ಕೆ ಸರಿ ಹಾಕಿದ ಮೊದಲ ದೇಶವಾಗಿದೆ? ಇಂಡೋನೇಷ್ಯಾ. ಇತ್ತೀಚೆಗೆ DRDO ಇಂದ ಪರಿಸಲ್ಪಟ್ಟ ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ನ ವ್ಯಾಪ್ತಿ ಎಷ್ಟು? 120 ಕಿಲೋಮೀಟರ್. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2026 ಅನ್ನು ಯಾವ ರಾಜ್ಯ ಆಯೋಜಿಸಲಿದೆ? ತೆಲಂಗಾಣ. ಇತ್ತೀಚೆಗೆ NDBಯ 11ನೇ ಸದಸ್ಯ ರಾಷ್ಟ್ರವಾಗಿ ಯಾವ ದೇಶ ಸೇರ್ಪಡೆಗೊಂಡಿತು? ಕೊಲಂಬಿಯಾ. 2026 ಜುಲೈ 13 ರ ಪ್ರಚಲಿತ ಘಟನೆಗಳು. ಇತ್ತೀಚೆಗೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ 29ನೇ ಸಭೆಯಲ್ಲಿ ನಡೆಯಿತು? ತಮಿಳುನಾಡಿನ ಕೊಯಮತ್ತೂರಿ. ಇತ್ತೀಚೆಗೆ ಯಾವ ರಾಜ್ಯದ 200 ವರ್ಷ ಹಳೆಯ ಜೋಧಪುರಿ ಮೋಜರಿಸ್ಗೆ GI ಟ್ಯಾಗ್ ದೊರೆತಿದೆ? ರಾಜಸ್ಥಾನ. ಇತ್ತೀಚೆಗೆ ನಿಧನರಾದ ಎಸ್ ಜಾನಕಿ ಇವರು ಯಾವ ರಾಜ್ಯಕ್ಕೆ ಸೇರಿದವರು? ಆಂಧ್ರಪ್ರದೇಶ್. ಲಾರ್ಡ್ಸ್ನ ಟೆಸ್ಟ್ ಗೌರವ ಮಂಡಳಿಯಲ್ಲಿ ತನ್ನ ಹೆಸರನ್ನು ಮುದ್ರಿಸಿಕೊಂಡ ಭಾರತದ ಮೊದಲ ಮಹಿಳೆ ಯಾರು? ಕ್ರಾಂತಿ ಗೌಡ್. ಇತ್ತೀಚೆಗೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎಲ್ಲಿ ಥೋರಿಯಂ ನಿಕ್ಷೇಪವನ್ನು ಪತ್ತೆ ಹಚ್ಚಿದೆ? ಗುಂಡ್ಲುಪೇಟೆ, ಕರ್ನಾಟಕ. IMR ಯಲ್ಲಿ ಭಾರತದ ಮೊದಲ ಅತಿ ಎತ್ತರದ ಮೆಡಿಸಿನ್ ಮತ್ತು ಪಬ್ಲಿಕ್ ಹೆಲ್ತ್ ರಿಸರ್ಚ್ ಸೆಂಟರ್ ಅನ್ನು ಆರಂಭಿಸಿದೆ.
ಕೀಲಾಂಗ್, ಹಿಮಾಚಲ ಪ್ರದೇಶ. 2026ರ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಯಾರು ಚಾಂಪಿಯನೆಯಾದವರು? ಜಾನ್ನಿಕ್ ಸಿನ್ನರ್ ಅಲೆಕ್ಸಾಂಡರ್ ಜೈರೇವ್ನನ್ನು ಸೋಲಿಸಿ. ಇತ್ತೀಚೆಗೆ ಪರೀಕ್ಷಿಸಲ್ಪಟ್ಟ ಮರುಬಳಕೆಯ ಆರ್ವೀಸ್ ರಾಕೆಟ್ ಯಾವ ದೇಶದ್ದಾಗಿದೆ? ಜಪಾನ್. ಐಎಸ್ಎಸ್ ವಿಶ್ವದ ಟ್ರ್ಯಾಕ್ ಶೂಟಿಂಗ್ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳಾ ಶೂಟರ್ ಯಾರು? ನೀರು ದಂಡ. ಇತ್ತೀಚೆಗೆ ಲಾರೆನ್ಸ್ ಬಿಸ್ಟೋಯ್ ನೆಟ್ವರ್ಕ್ ವಿರುದ್ಧ ಯಾವ ದೇಶ ಆಪರೇಷನ್ ಹಾರ್ಡ್ಬಾಲ್ ಉಪಕ್ರಮ ಆರಂಭಿಸಿದೆ? ಯುಎಸ್ಎ. 2026 ಜುಲೈ 14ರ ಪ್ರಚಲಿತ ಘಟನೆಗಳು. ಭಾರತದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯವನ್ನು ಯಾವ ನಗರದಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ? ಬೆಂಗಳೂರು. ರಷ್ಯಾದ ಬಾಹ್ಯಾಕಾಶ ಸಂಸ್ಥೆಯ ರೋಸ್ಕೋಸ್ ಮಾಸ್ನ ಯೋಜನೆ ಅಡಿಯಲ್ಲಿ ಐಎಸ್ಎಸ್ಗೆ ಯಾವ ಭಾರತೀಯ ಮೂಲದವರು ಪಯಣ ಬೆಳೆಸಿದ್ದಾರೆ? ಅನಿಲ್ ಮೆನನ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ದೃಷ್ಟಿ 10 ಸ್ಟಾರ್ ಲೈನರ್ ಯುಎವಿ ಇದರ ಪ್ರಾಥಮಿಕ ಉದ್ದೇಶ ಏನಾಗಿದೆ? ಇಂಟೆಲಿಜೆನ್ಸ್ ಕಣ್ಣಾವಲು. ಇತ್ತೀಚೆಗೆ ಯಾವ ನಗರದಲ್ಲಿ ಮಾನವ ವನ್ಯಜೀವಿ ಸಂಘರ್ಷದ ಶ್ರೇಷ್ಠದ ಕೇಂದ್ರವನ್ನು ಉದ್ಘಾಟಿಸಲಾಯಿತು? ಕೊಯಮತ್ತೂರ್. ಸುದ್ದಿಯಲ್ಲಿದ್ದ ಆಕಾಶ 305. ಹೈ ಟೆಂಪರೇಚರ್ ಮೂರ್ಡ್ ಪ್ರಿಂಟರ್. ಇತ್ತೀಚೆಗೆ ಪ್ರಸಿದ್ಧ ಬೀಜ ಮಸಾಲೆಗಳಾದ ಉಂಜಾ ಜೀರಿಗೆ, ಉಂಜಾ ಫೆನೆಲ್ಗೆ ಜಿಐ ಟ್ಯಾಗ್ ದೊರೆತಿದ್ದು, ಇವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಗುಜರಾತ್. ಇತ್ತೀಚೆಗೆ ಮುಕ್ತಾಯಗೊಂಡ 56ನೇ ಅಂತಾರಾಷ್ಟ್ರೀಯ ಫಿಸಿಕ್ಸ್ ಒಲಿಂಪಿಯಾಡ್ 2026ರಲ್ಲಿ ಭಾರತ ಎಷ್ಟು ಚಿನ್ನದ ಪದಕವನ್ನು ಗೆದ್ದುಕೊಂಡಿತು? 5. ಯಾರು ಇಂಗ್ಲೆಂಡ್ ಲಾರ್ಡ್ಸ್ ಮೈದಾನದಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಶತಕ ಬಾರಿಸಿದ ಭಾರತದ ಮೊಟ್ಟ ಮೊದಲ ಮಹಿಳೆಯಾಗಿದ್ದಾರೆ? ಯಾಸ್ತಿಕ ಭಟಿಯಾ. ಸೈಬರ್ ಅಪರಾಧ ನಿಯಂತ್ರಿಸಲು ಯಾವ ರಾಜ್ಯ ಆಪರೇಷನ್ ಖೈ ವಜ್ರ ಎಂಬ ಉಪಕ್ರಮವನ್ನು ಆರಂಭಿಸಿದೆ? ಉತ್ತರ ಪ್ರದೇಶ್. ಇತ್ತೀಚೆಗೆ ಅಯೋಧ್ಯೆ ಜಿಲ್ಲೆಯ ಭಾದರ್ಸ ನಗರಕ್ಕೆ ಏನೆಂದು ಮರುನಾಮಕರಣ ಮಾಡಲಾಯಿತು? ಭಾರತ ನಗರ. ಜುಲೈ 15 ಪ್ರಮುಖ ಪ್ರಚಲಿತ ಘಟನೆಗಳು. ಭಾರತದ ವಿದೇಶಾಂಗ ಸಚಿವ ಡಾ. ಎಸ್. ಜೈಶಂಕರ್ ಅವರು ಸಿಂಗಾಪುರ್ ಮತ್ತು ಚೀನಾ ಪ್ರವಾಸ ಕೈಗೊಂಡು ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಮಾತುಕತೆ ನಡೆಸಿದರು. ವಿಶ್ವ ಯುವ ಕೌಶಲ್ಯ ದಿನ ವರ್ಲ್ಡ್ ಯೂತ್ ಸ್ಕಿಲ್ಸ್ ಡೇ ಅನ್ನು ಜುಲೈ 15ರಂದು ಆಚರಿಸಲಾಯಿತು. ಭಾರತೀಯ ರೈಲ್ವೆ ಪ್ರಯಾಣಿಕರ ಸುರಕ್ಷತೆ ಹಾಗೂ ಸೇವೆ ಸುಧಾರಣೆಗೆ ಹೊಸ ಡಿಜಿಟಲ್ ಕ್ರಮಗಳನ್ನು ಜಾರಿಗೆ ತರಲು ಕ್ರಮ ಕೈಗೊಂಡಿದೆ. ಕೇಂದ್ರ ಸರ್ಕಾರ ಪರಿಸರ ಸಂರಕ್ಷಣೆ ಮತ್ತು ಹಸಿರು ಅಭಿವೃದ್ಧಿಗೆ ಸಂಬಂಧಿಸಿದ ಹಲವು ಯೋಜನೆಗಳನ್ನು ಮುಂದುವರೆಸಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದಡಿ ವಿವಿಧ ಸರ್ಕಾರಿ ಸೇವೆಗಳನ್ನು ಮತ್ತಷ್ಟು ಆನ್ಲೈನ್ ಮೂಲಕ ಒದಗಿಸುವ ಕ್ರಮಗಳು ವಿಸ್ತರಿಸಲ್ಪಟ್ಟಿವೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಾರ್ಟ್ 4 ವಿಡಿಯೋ ಜುಲೈ 16ರಿಂದ ಜುಲೈ 20ವರೆಗೆ ಆದಷ್ಟು ಬೇಗ ಬರುತ್ತೆ. ಥ್ಯಾಂಕ್ ಯು.